ದಯಮಾಡಿ ಇಲ್ಲಿ 5 ಕೈಗಾರಿಕಾ ಪ್ರದೇಶಗಳಿದ್ದಾವೆ. 5 ಕೈಗಾರಿಕಾ ಪ್ರದೇಶದಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ವಲಸಿಗ ಕಾರ್ಮಿಕರು ಇಲ್ಲಿರೋದ್ರಿಂದ ಇಲ್ಲಿ ಕನ್ನಡವನ್ನು ಕಟ್ಟೋದಕ್ಕೆ ಒಂದು ಕನ್ನಡ ಭವನ ಅತ್ಯವಶ್ಯಕವಾಗಿದೆ. ಹಾಗಾಗಿ ದಯಮಾಡಿ ಇವತ್ತೇನು ಆನೇಕಲ್ ನಗರದಲ್ಲಿ ಅಂಬೇಡ್ಕರ್ ಭವನ ಏನು ದೊಡ್ಡ ಮಟ್ಟದಲ್ಲಿದೆ, ಅದೇ ಗಾತ್ರದಲ್ಲಿ ಅತಿ ಬೆಲೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ 5 ಗುಂಟೆ ಅಥವಾ 10 ಗುಂಟೆನಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿ ಒಂದು ಶಾಶ್ವತವಾದಂಥ ಕನ್ನಡ ಭವನವನ್ನು ಮತ್ತು ಕನ್ನಡವನ್ನು ಕಟ್ಟೋದಕ್ಕೆ ನೀವು ದಯಮಾಡಿ ಅದರ ಪ್ರಯತ್ನ ಮಾಡಬೇಕು ನಿಮ್ಮ ಅವಧಿಯಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಕನ್ನಡ ಭವನ ಕೊಡಬೇಕು, ಯಾಕಂದರೆ ಇದು ಗಡಿ ಪ್ರದೇಶ ಅಲ್ವಾ. ಇಲ್ಲಿ ಕನ್ನಡದ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಇಲ್ಲಿ ಮಾತೃಭಾಷೆ ತೆಲುಗಾದರೂ ಕೂಡ ಪ್ರತಿಯೊಬ್ಬರೂ ಕೂಡ ಕನ್ನಡದ ಶಾಲೆಯಲ್ಲೇ ಓದ್ತಿರ್ತಕ್ಕಂಥದ್ದು, ಕನ್ನಡದ ಬಗ್ಗೆ ಅಭಿಮಾನ ಇದೆ. ಅದರಲ್ಲಿ ನಮ್ಮ ಮಂಜುನಾಥ್ ಪ್ರತಿ ವರ್ಷ ಇಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಶಿವಣ್ಣವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವರು ಕೊಡಿ ಅಂತ ಒತ್ತಾಯ ಮಾಡ್ತೀನಿ.